ತಮ್ಗೆ ಯಾವ ರೀತಿಯಾಗಿ ಸಮಸ್ಯೆ ಇತ್ತು, ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ನ ನಿಮಗೆ ಮಾಡಿದ್ರು ಮೇಡಮ್? 3 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳನ್ನ ಸೇರಿಸಿ ಒಂದು ಟೀಮ್ ಅನ್ನ ರಚಿಸಿ ನನ್ನ ಹಿಂದ್ ಬಿಟ್ಟಿರ್ತಾರೆ. ಗುಹಾಂತರ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ರೂಮ್ ಅಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸಿಂಗ್ ಮಾಡಿರ್ತಾರೆ. ನಾನು ರೂಮ್ ಅಲ್ಲಿ ಬಟ್ಟೆ ಚೇಂಜ್ ಮಾಡೋದು ಅಂತ ಮಾಡ್ತಿರ್ತೀನಿ. ಅದನ್ನ ಫೋಟೋಸ್ ಗಳನ್ನ ಇವ್ರು ಇಟ್ಕೋತಾರೆ. ಸ್ವಿಮ್ಮಿಂಗ್ ಪೂಲ್ ಇಂದ ಬಟ್ಟೆ ಬದಲಾಯಿಸುವ ಸಂದರ್ಭದಲ್ಲಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ರು. ಮುನ್ರತ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಹಾಕಿದ್ರು ಅಂತ ಗೊತ್ತಾಗಿದೆ. ಅತ್ಯಂತ ಸಲುಗೆಯಿಂದ ಇದೀನಿ ಅನ್ನತಕ್ಕಂತಹ ಬಿಂಬಿಸುವಂತಹ ತಬ್ಬಿಕೊಂಡಿರುವಂತಹ ಬ್ಲಾಕ್ ಮೇಲ್ ಮಾಡುವುದು ಅಷ್ಟೇ ಅಲ್ಲ, ಇವನ್ನೇ ಫೋಟೋಗಳನ್ನ ಇಟ್ಕೊಂಡು ನಾನು ಪಟ್ಟ ಕಷ್ಟ. ಆರ್.ಆರ್. ನಗರ ಬಿಜೆಪಿ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ನ ಒಂದೊಂದೇ ಪುರಾಣಗಳು ದಿನ ಕಳೆದಂತೆ ಬೆಳಕಿಗೆ ಬರ್ತಾ ಇದೆ. ಈಗ ಮಹಿಳೆಯೊಬ್ಬರಿಗೆ ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಹಿಳೆ ವಿದ್ಯಾ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಹೇಳಿ ಮೇಡಮ್, ತಮ್ಗೆ ಯಾವ ರೀತಿಯಾಗಿ ಸಮಸ್ಯೆ ಇತ್ತು, ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ನ ನಿಮಗೆ ಮಾಡಿದ್ರು ಮೇಡಮ್? ಸರ್, ಅವರು ಹೆಣ್ಮಕ್ಳನ್ನ ಅಂದ್ರೆ 3 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳನ್ನ ಸೇರಿಸಿ ಒಂದು ಟೀಮ್ ಅನ್ನ ರಚಿಸಿ ನನ್ನ ಹಿಂದ್ ಬಿಟ್ಟಿರ್ತಾರೆ. ಬಟ್ ನನಗೆ ಅವು ಏನೋ ಗೊತ್ತಿರಲ್ಲ. ನಾನು ರಾಜಕಾರಣಿ ಆಗಿರುವುದ್ರಿಂದ ನಾನು ಬರ್ತ್ಡೇ ಪಾರ್ಟೀಸ್ಗೆ ಹೋಗಿದ್ದೆ. ಆ ಬರ್ತ್ಡೇ ಪಾರ್ಟೀಸ್ ಅಲ್ಲಿ ಹೋದಾಗ ನನ್ನ ಫ್ರೆಂಡ್ಶಿಪ್ ಅನ್ನ ಮಾಡಿಕೊಂಡು ಗೆಳೆತನವನ್ನ ಮಾಡ್ಕೊಂಡಿರತಕ್ಕಂತ ಹೆಣ್ಮಕ್ಳು ನನ್ನ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡ್ಬಿಟ್ಟು ಅವರು ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ತಾರೆ. ಸೊ ಹೆಣ್ಮಕ್ಳು ಅಲ್ವಾ, ಸೊ ನಾನು ಹೆಣ್ಮಗಳು, ಸೊ ಏನ್ ತೊಂದರೆ ಇಲ್ಲ ಅಂತ ನಾನು ಫ್ರೆಂಡ್ಶಿಪ್ ಅಲ್ಲಿ ಇರ್ತೀನಿ. ಸೊ ಅವಾಗ ನೆಕ್ಸ್ಟ್ ತದನಂತರ ನನ್ಗೆ ಗುಹಾಂತರ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಗುಹಾಂತರ ರೆಸಾರ್ಟಿಗೆ ಕರ್ಕೊಂಡು ಹೋದಾಗ ಒಂದು ಪಿಕ್ನಿಕ್ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಮುಗಿಸಿದ ನಂತರ ಬಟ್ಟೆ ಬದಲಾಯಿಸುವ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ರೂಮಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸಿಂಗ್ ಮಾಡಿರ್ತಾರೆ. ಬಟ್ ಇದು ಯಾವ್ದು ನನಗ್ ಗೊತ್ತಿರಲ್ಲ. ಇವ್ರು ಎಲ್ಲೆಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ, ಇದು ಯಾವ್ದು ಗಮನಕ್ಕೆ ಬರ್ತಿಲ್ಲ. ಸೊ ನಾನು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡೋದು ಅಂತ ಮಾಡ್ತಿರ್ತೀನಿ. ಸೊ ಅದನ್ನ ಫೋಟೋಸ್ ಗಳನ್ನ ಇವ್ರು ಇಟ್ಕೋತಾಳೆ. ತದನಂತರ ಇವ್ರು ಏನ್ ಮಾಡ್ತಾರೆ, ಅವ್ರೇನು 3 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳು ಇದ್ರಲ್ಲ, ಸೊ ಅದ್ರ ಜೊತೆಗೆ ನಾನೊಬ್ಳು, ಸೊ ಟೋಟಲಿ 7 ಮೆಂಬರ್ಸು. ಅವ್ರು ಏನ್ ಮಾಡ್ತಾರೆ, ನಾನ್ ವೆಜ್ ತಿಂದ್ಬಿಟ್ಟು ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಸೊ ಅವರೆಲ್ಲ ಡ್ರಿಂಕ್ಸ್ ಮಾಡಿದ್ದೆಲ್ಲ ಮಾಡಿದ್ರು ಕೂಡ ಬಟ್ ಆಸ್ ಇಫ್ ನಾನು ಡ್ರಿಂಕ್ಸ್ ಮಾಡ್ತೀನಿ, ನಾನು ನಾನ್ ವೆಜ್ ತಿಂತೀನಿ ಅಂತ ಬಿಂಬಿಸುವ ರೀತಿಯಲ್ಲಿ ಫೋಟೋವನ್ನ ಕ್ಯಾಪ್ಚರ್ ಮಾಡ್ತಾರೆ. ಇದ್ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿರೋದಿಲ್ಲ ಸರ್. ಅಂದ್ರೆ ಇವ್ರದ್ದು ಅರ್ಥ ಏನು ಅಂತಂದ್ರೆ ನನ್ಗೆ ಅಂದ್ರೆ ಕೆಟ್ಟವಳು ಅಂತ ಬಿಂಬಿಸ್ಲಿಕ್ಕೆ ಐ ಆಮ್ ಆಲ್ಕೋಹಾಲಿಕ್ ಅಂಡ್ ನಾನ್ ವೆಜಿಟೇರಿಯನ್ ಅಂತ ಹೇಳಿ ಇಲ್ಲಿ ಬಿಂಬಿಸಿದ್ರು. ಅಲ್ಲಿ ಇನ್ನೊಂದು ಏನ್ ಮಾಡಿದ್ರು ಅಂತಂದ್ರೆ ನನ್ಗೆ ಸ್ವಿಮ್ಮಿಂಗ್ ಪೂಲ್ ಇಂದ ಬಟ್ಟೆ ಬದಲಾಯಿಸುವ ಸಂದರ್ಭದಲ್ಲಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ರು. ಸೊ ಅಲ್ಲೇನು ಇದನ್ ಮಾಡಿದ್ರು ಅಂತಂದ್ರೆ ಈ ಹೆಣ್ಮಗಳು ಈ ರೀತಿ ತನ್ನ ಪ್ರೈವೇಟ್ ಪಾರ್ಟ್ಸ್ ಗಳನ್ನ ತೋರಿಸ್ತಾ ಇದ್ದಾಳೆ, ಅಂದ್ರೆ ಆ ರೀತಿ ಬಿಂಬಿಸೋ ತರ ಫೋಟೋಸ್ ಗಳನ್ನ ಇವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ತದನಂತರ ನಮಗೇನಾಗುತ್ತೆ, ಇದೇ ಫ್ರೆಂಡ್ಶಿಪ್ ಅನ್ನ ನನ್ಗೆ ಹೆಣ್ಮಕ್ಳು ಬೆಳೆಸ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೂ 3 ಜನ ಗಂಡ್ಮಕ್ಳು ಲೈಕ್ ಕಿರಣ್, ಲೋಹಿತ್, ಆಮೇಲೆ ಮಂಜು ಅಂತಕ್ಕಂತ 3 ಜನ ಗಂಡಸರು ಕೂಡ ಅವರು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಬಿಟ್ಟು ನನಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇವರೆಲ್ಲ ಟಚ್ ಅಲ್ಲಿ ಇರ್ತಾರೆ. ನನಗೆ ಲೇಡೀಸೇ ಫೋನ್ ನಲ್ಲಿ ಇರೋದು ಕಂಟಿನ್ಯೂಸ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಅಗಲಗುರ್ಕಿ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅಗಲಗುರ್ಕಿ ರೆಸಾರ್ಟ್ ಅಲ್ಲಿ ಕರ್ಕೊಂಡು ಹೋದಾಗ ನನಗೆ ಇವಾಗ ಮಾಹಿತಿಯ ತಿಳಿದು ಬಂದಿರುವ ಮಾಧ್ಯಮಗಳ ಮೂಲಕ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ನನಗೆ ಅವತ್ತಿನ ದಿವಸ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ. ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಹಾಕಿದ್ರು ಅಂತ ಗೊತ್ತಾಗಿದೆ. ಸೊ ಈ ರೀತಿ ಮಾಡ್ಬಿಟ್ಟು ಅಸಹ್ಯಕರವಾದಂತಹ ಫೋಟೋಸ್ ಗಳನ್ನ, ಅಂದ್ರೆ ನನಗೆ ಈ ಏನು ಇದ್ರಲ್ಲ ಕಿರಣ್, ಲೋಹಿತ್, ಮಂಜು ಇವರ ಜೊತೆ ನಾನು ಅತ್ಯಂತ ಸಲುಗೆಯಿಂದ ಇದೀನಿ ಅನ್ನತಕ್ಕಂತಹ ಬಿಂಬಿಸುವಂತಹ ತಬ್ಬಿಕೊಂಡಿರುವಂತಹ ಫೋಟೋಗಳನ್ನ ಇವರು ನನಗೆ ಗೊತ್ತಿರಲಾರದ ಸಂದರ್ಭದಲ್ಲಿ ತೆಗೆದುಕೊಂಡ್ಬಿಟ್ಟು ನನಗೆ ಏನ್ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡುವುದು ಅಷ್ಟೇ ಅಲ್ಲ, ಇವನ್ನೇ ಫೋಟೋಗಳನ್ನ ಇಟ್ಕೊಂಡು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ನನಗೆ ಇವಳು 1 ಕೋಟಿಗೆ ಡಿಮಾಂಡ್ ಮಾಡಿದಾಳೆ ಅಂತ ಹೇಳಿ ನನಗೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ಅವನೇ ಏನು ಅವನು ಫಾಲೋವರ್ UN ಕಳ್ಸಿದ್ನಲ್ಲ, ನನಗೆ ಲೋಕೇಶ್ ಅಂತ ಪರಿಚಯವಾಗಿ ಅಂತಕ್ಕಂತಹ ವ್ಯಕ್ತಿ ಲೋಹಿತ್ ಅವನ ಮೂಲಕ ಇವ್ರು ಏನ್ ಮಾಡ್ತಾರೆ, ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ. ಸೊ
ಅದ್ ಮಾಡಿ ಇಷ್ಟೇ ಮಾಡ್ಲಿಲ್ಲ ಇವರು ಮುನಿರತ್ನ ಅವರು ಅರೆಸ್ಟ್ ಮಾಡಿ ನನ್ಗೆ ಅರೆಸ್ಟ್ ಮಾಡಿ ಯಾರಾದ್ರೂ ನಮ್ಗೆ ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡ್ತಾರ ಅಥವಾ ಮುನಿರತ್ನ ಅವ್ರು ಪ್ರೊಡ್ಯೂಸ್ ಮಾಡ್ತಾರ? ನನ್ಗೆ ಈ ಇನ್ಸ್ಪೆಕ್ಟರ್ ಲೋಹಿತ್ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಸಿಬ್ಬಂದಿಗಳು ಏನಂತ ಅಂದ್ರೆ ಇವರು ಇನ್ಸ್ಪೆಕ್ಟರ್ ಲೋಹಿತ್, ರೈಟರ್ ವೆಂಕಟೇಶ್, PSI ಚಂದ್ರಶೇಖರ್ ಇವರೆಲ್ಲ ಸೇರ್ಬಿಟ್ಟು ಮುನಿರತ್ನ ಅವ್ರ ಮನೆಗ್ ಕರ್ಕೊಂಡು ಹೋಗ್ತಾರೆ. ಮುನಿರತ್ನ ಅವ್ರ ಮನೆಗ್ ಕರ್ಕೊಂಡು ಹೋಗಿ ಮುನಿರತ್ನ ಅವ್ರು ಹೇಳ್ತಾರೆ ನನ್ಗೆ, ನಾನ್ ಹೇಳ್ದಂಗ್ ಕೇಳಮ್ಮ, ನಿನ್ಗೆ ನಾನ್ ಹೇಳ್ದಂಗ್ ಕೇಳಿದ್ರೆ ನಿನ್ ಕಂಪ್ಲೇಂಟ್ ನಾವು ವಾಪಸ್ ಪಡಿಸ್ತೀನಿ, ಇಲ್ಲ ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ನಿನ್ಗೆ ಅನುಭವಿಸೋಂಗ್ ಮಾಡ್ತೀನಿ, ನಿನ್ಗೆ ಇನ್ನೂ ಕೆಟ್ಟದಾಗಿ ಮಾಡ್ತೀನಿ ಅಂತ ಮಾಡಿದ್ರು. ಸೊ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಸತತವಾದ 3 ವರ್ಷಗಳ ನಿರಂತರ ಹೋರಾಟ. ನಾನು ಯಾವತ್ತು ವಿಧಾನಸೌಧದ ಎದುರಿಗೆ ಧರಣಿ ಕೂತ್ಕೊಂಡೆ ಮುನಿರತ್ನ ಅವ್ರ ವಿರುದ್ಧ. ಅವಾಗ ಎಲ್ರಿಗೂ ಒಂದ್ ಸ್ವಲ್ಪ ಧೈರ್ಯ ಬಂದಂಗಾಯ್ತು. ಒಬ್ಳು ಹೆಣ್ಮಗಳು ಎಕ್ಸ್ಪೋಸ್ ಏನು ಅಂದ್ರೆ ಮುನಿರತ್ನ ಮಾಡ್ತಕ್ಕಂಥ ಅನ್ಯಾಯವನ್ನ ಬಯಲಿಗೆಳೆದಿದ್ದಾಳೆ ಅಂತ ಅನ್ನೋದು ಬಂತು. ಅದ್ರ ಜೊತೆಗೆ ಒಂದು ಹೆಣ್ಮಗ್ಳಾಗಿ ಎಲ್ರಿಗೂ ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ನಾನು ಕೂಡ ಮುನಿರತ್ನ ಅವರು ಹೇಳಿರ್ತಕ್ಕಂಥ ಅಪಾರ್ಟ್ಮೆಂಟ್ ನೋಡ್ಕೊಂಡು ಬಂದೆ. ಇಲ್ಲಿ ಮಲ್ಲೇಶ್ವರದಲ್ಲಿ ಇರ್ತಕ್ಕಂತಹ ಮನಸ್ಸು ಮಾಡಿದ್ರೆ ಇವತ್ತು ನಾನು ದುಡ್ಡು ತಗೊಂಡು ಏನಾಗಿರ್ಬೋದು, ಶಾಮೀಲಾಗ್ಬೋದಿತ್ತು. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗಾಗಿರ್ತಕ್ಕಂಥ ಅನ್ಯಾಯ ಯಾವುದೇ ಹೆಣ್ಣುಮಗಳಿಗೆ ಆಗಬಾರದು ಅಂತ ಹೇಳಿ ಸತತ 3 ವರ್ಷಗಳ ನಿರಂತರ ಹೋರಾಟದ ಪರಿಶ್ರಮವಾಗಿ ಇಂದು ಇದರಲ್ಲಿ ನಾನು ಏನಂತಾರೆ ಒಂದ್ ರೀತಿಯಿಂದ ಯಶಸ್ವಿಯಾಗಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಏನು ಈ ಅದರ ಜೊತೆಗೆ ಏನು ಹನಿ ಟ್ರ್ಯಾಪ್ ಜೊತೆಗೆ ಇವನು ಏನ್ ಮಾಡ್ತಿದ್ದ ದಂಧೆ, ಕರಾಳ ದಂಧೆ, ಏಡ್ಸ್ ಮಹಾಮಾರಿಯನ್ನು ಹಬ್ಸಕ್ಕಂತಹ ಕರಾಳ ದಂಧೆ ಹೊರಬಂದಿದೆ. ನಿಜವಾಗ್ಲೂ ನನಗೆ ಅನಿಸ್ತಾ ಇದೆ, ಇವತ್ತಿನ ದಿವಸ ಅನಿಸ್ತಾ ಇದೆ, ನಾನು ಪಟ್ಟ ಕಷ್ಟ ಪರಿಶ್ರಮ ಇವತ್ತಿಗೆ ಸಾರ್ಥಕವಾಯಿತು. ಎಷ್ಟೋ ಜನರ ಕುಟುಂಬಗಳು, ಹೆಣ್ಣು ಮಕ್ಕಳು ಉಳಿದ್ರು, ಬದುಕಿದ್ರು. ಮಹಾಮಾರಿ ಏಡ್ಸ್ ಕಡಿಮೆ ಮಾಡೋಕೆ ಕರ್ನಾಟಕ ರಾಜ್ಯ ಪಣ ತೊಡ್ತಾ ಇದೆ. ಆದ್ರೆ ಮುನಿರತ್ನ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿ ಮಾಡ್ತಕ್ಕಂತಹ ಕೃತ್ಯ ಎಂಥ ದುರ್ದೈವದ ಸಂಗತಿ ಅಂತ ಇಡೀ ಪ್ರಪಂಚಾದ್ಯರ್ತಕ್ಕಂಥ ಕನ್ನಡಿಗರು ನೋಡಿ ಸ್ವಲ್ಪ ಇವರಿಗೆ ಕ್ಲಾಸ್ ತಗೋಬೇಕು, ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಒಬ್ಬ ಮಹಿಳೆ ನಿಜವಾಗ್ಲೂ ನಾನು ಪಟ್ಟ ಪರಿಶ್ರಮ, ನಾನು ಅಂತಿಂತವ್ರಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಮೊಮ್ಮಗಳು, ನಿಜವಾಗ್ಲೂ ಅಂಥ ಒಂದು ದೊಡ್ಡ ಮನೆತನದಿಂದ ಬಂದಂತ ಹೆಣ್ಮಗಳಿಗೆ ಇಂತಹ ಒಂದು ಕುಕೃತ್ಯವನ್ನ ಮಾಡಿದಾನೆ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನಿಜವಾಗ್ಲೂ ಇಂತಹ ಮಹಾಮಾರಿ ಹೆಮ್ಮರ ವಿಕೃತಿ ಸ್ಯಾಡೆಟ್ ಫೆಲೋನ ಹೊರಗಟ್ಟಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಕೋಆಪರೇಟ್ ಮಾಡಿ ಈ ಒಂದು ವಿಕೃತ ಕಾಮಿಯನ್ನ ಹೊರಗೆ ಹಾಕಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಮುನಿರತ್ನ ಇಂದ ದೌರ್ಜನ್ಯಕ್ಕೆ ಒಳಗಾದಂತ, ಹನಿ ಟ್ರ್ಯಾಪ್ಗೆ ಒಳಗಾದಂತ ಒಬ್ರು ವಿದ್ಯಾ ಹಿರೇಮಠ ಅನ್ನುವಂತ ಒಂದು ಮಹಿಳೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಈಕೆಯ ಹಿಂದೆ ಒಂದು ಟೀಮನ್ನ ರೆಡಿ ಮಾಡಿ, ಅದರಲ್ಲೂ ಕೂಡ ಮಹಿಳೆಯರನ್ನ ಒಳಗೊಂಡಂತ ಒಂದು ಟೀಮನ್ನ ರೆಡಿ ಮಾಡಿ ಇವ್ರ ಹಿಂದೆ ಬಿಡ್ತಾರೆ. ಇವರ ವಿಶ್ವಾಸವನ್ನ, ಸ್ನೇಹವನ್ನ ಪಡ್ಕೊಂತಾರೆ. ಅದಾದ ಬಳಿಕ ಗುಹಾಂತರ ರೆಸಾರ್ಟ್, ಹಗಲುಗುರ್ಕಿ ರೆಸಾರ್ಟ್ಗೆ ಕರ್ಕೊಂಡೋಗಿ ಇವರ ಒಂದು ನಗ್ನ ಚಿತ್ರಗಳನ್ನ ಚಿತ್ರೀಕರಿಸುವಂತದ್ದು, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ಮಾಡ್ತಾರೆ. ಇವರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಕೂಡ ಅಷ್ಟೇ ಜಡ್ಜ್ ಮುಂದೆ ಅಥವಾ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಬದಲಿಗೆ ಮುನಿರತ್ನ ಅವರ ಮುಂದೆ ಇವ್ರನ್ನ ಕರ್ಕೊಂಡೋಗಿ ಪ್ರೊಡ್ಯೂಸರ್ ನ ಮಾಡ್ತಾರೆ. ನಾನು ಹೇಳಿದಂತೆ ಕೇಳ್ಬೇಕು, ನೀನು ಹೇಳಿದಂತೆ ಕೇಳಿದ್ರೆ ನಿನ್ಗೆ ಏನ್ ಬೇಕೋ ಅನುಕೂಲ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ನೀನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಮಹಿಳೆ ಅವ್ರು ಹೇಳಿದಂತೆ ಕೇಳೋದಿಲ್ಲ. ಅದೇ ಒಂದು ಕಾರಣಕ್ಕೆ ಈ ಒಂದು ಮಹಿಳೆಯ ಮೇಲೆ ಒಂದು ಕೇಸನ್ನ ಕೂಡ, ಸುಳ್ಳು ಕೇಸನ್ನ ಕೂಡ ದಾಖಲು ಮಾಡಿ, ಅಂದ್ರೆ ಇವರೇ ಗಾಂಜಾವನ್ನ ಇಟ್ಕೊಂಡು ಸಪ್ಲೈ ಮಾಡ್ತಾ ಇದ್ರು, ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಅನ್ನುವಂತ ಸುಳ್ಳು ಆರೋಪವನ್ನ ವರಿಸಿ ಇವ್ರನ್ನೇ ಒಂದು ಮೇಲೆ ಕೇಸನ್ನ ಹಾಕ್ಸುವಂತ ಕೆಲಸ ಕೂಡ ಆಗುತ್ತೆ. ಆದ್ರೆ ಈಗ ಸಮಯ ಬದಲಾಗಿದೆ. ಮುನಿರತ್ನ ಅವ್ರು ಮಾಡಿದಂತ ಪಾಪದ ಕೂಡ ತುಂಬಿರುವಂತದ್ದು. ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇರುವಂತದ್ದು. ನನಗಾದಂತ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗ್ಬಾರ್ದು, ಇವರಿಗೆ ಒಂದು ತಕ್ಕ ಶಿಕ್ಷೆಯನ್ನ ಆಗ್ಬೇಕು. ಜೊತೆಗೆ HIV ಸೋಂಕಿತ ಮಹಿಳೆಯರನ್ನ ಇವರ ವಿರುದ್ಧ ಯಾರು ಆಗಲ್ಲ ವ್ಯಕ್ತಿಗಳಿಗೆ ಅವರ ಬಳಿಯಲ್ಲಿ ಕಳಿಸಿ ಅವ್ರಿಗೆ ಕೂಡ HIV ಬಡಿಸುವಂತ ವಿಕೃತ ಮನಸ್ಥಿತಿ ಇರುವಂತ ಮುನಿರತ್ನ ಅನ್ನುವಂತ ಈ ಒಂದು ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ವಿದ್ಯಾ ಹಿರೇಮಠ ನ್ಯಾಷನಲ್ ಟಿವಿ ಮೂಲಕ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.